ವೆಂಕಟರಮಣ ಗೋವಿಂದ ಗೋವಿಂದ. ನಮಸ್ತೆ ಗೆಳೆಯರೇ, ಇದು ನಂದು ತಿರುಪತಿ ಪ್ರಯಾಣದ ಸೆಕೆಂಡ್ ವ್ಲಾಗ್, ಅಂದರೆ ಪಾರ್ಟ್ 2 ವಿಡಿಯೋ. ನಾನಿವತ್ತು ಪಾರ್ಟ್ 2 ವಿಡಿಯೋದಲ್ಲಿ ನನಗಲ್ಲಾದಂಥ ಎಕ್ಸ್ಪೀರಿಯೆನ್ಸು, ಯಾವ ರೀತಿ ಮೆಟ್ಲುಗಳಿದೆ, ಎಷ್ಟು ಕಷ್ಟ ಆಗುತ್ತೆ, ಮತ್ತು ನಮ್ಗೆ ಯಾವ ಥರ ಸೌಕರ್ಯಗಳಿದೆ, ಇದನ್ನೆಲ್ಲ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಸರಿಯಾಗಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾಯಿಲ್ಲ, ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡಿ. ನಾನು ಟ್ರೈ ಮಾಡ್ತಾಯಿದ್ದೀನಿ, ಬಟ್ ನನಗೆ ಏನೇನೋ ಕಾರಣಗಳಿಂದ ನನಗೆ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋಕ್ಕೆ ಆಗ್ತಾಯಿಲ್ಲ. ಪಾರ್ಟ್ 1 ವಿಡಿಯೋದಲ್ಲಿ ನಾನು ಹೇಳಿದ್ದೆ, ಬ್ಯಾಗ್ಗಳನ್ನೆಲ್ಲ ಇಲ್ಲಿ ಕೆಳಗಡೆನೇ ಕೊಟ್ಟೋಗಬೇಕು, ನಾವು ಮೇಲ್ಗಡೆ ಬರೋಷ್ಟೊತ್ತಿಗೆ ಬ್ಯಾಗ್ಗಳು ಬಂದು ನಮಗೆ ಸಿಗತ್ತೆ ಅಂತ. ಆದರೆ ಏನು ಅಂದರೆ, ನಾವು ಬ್ಯಾಗ್ಗಳನ್ನ ಕೊಡೋಕ್ಕೆ ಮುಂಚೆ ನಾವು ಲಾಕ್ ಮಾಡಿ ಕೊಡಬೇಕು, ಬೀಗನ ಅದರೊಳಗೆ ಹಾಕಿ ಕೊಡಬೇಕು. ಜೊತೆಯಲ್ಲಿ ನಮ್ಮ ಚಪ್ಪಲಿಗಳೇನಿರುತ್ತೋ ಅದನ್ನು ಕೂಡ ಬ್ಯಾಗ್ ಒಳಗೇ ಇಟ್ಬಿಡಬೇಕು. ಯಾಕಂದರೆ ನಾವು ತುಂಬ ದೂರ ಊರುಗಳಿಂದ ಹೋಗೋದ್ರಿಂದ ಚಪ್ಪಲಿ ಕಂಪಲ್ಸರಿ ನಾವು ಹಾಕ್ಕೊಂಡು ಹೋಗಲೇಬೇಕಾಗುತ್ತೆ, ಹಾಕ್ಕೊಂಡು ಹೋಗ್ದಲೇ ಹೋಗೋಕ್ಕಾಗಲ್ಲ. ಅದರಿಂದ ಬ್ಯಾಗ್ ಒಳಗೇ ಒಂದು ಕವರಲ್ಲಿ ಹಾಕಿ ಇಟ್ಬಿಡಬೇಕು. ಕಂಪಲ್ಸರಿ ಬೀಗ ಹಾಕಲೇಬೇಕು, ಬೀಗ ಹಾಕಿಲ್ಲ ಅಂದರೆ ಬ್ಯಾಗ್ಗಳನ್ನ ಈಸ್ಕೊಳ್ಳೋದಿಲ್ಲ. ಮೊದಲಿಗೆ ನಾವು ಮೆಟ್ಲು ಹತ್ತಕ್ಕೆ ಮುಂಚೆನೇ ಇಲ್ಲಿ ದೇವರಿರುತ್ತೆ. ಫಸ್ಟು ದೇವ್ರಿಗೆ ಕೈ ಮುಕ್ಕೊಂಡು ತೆಂಗಿನಕಾಯಿ ಹೊಡೆದು ದೇವ್ರಿಗೆ ಪೂಜೆ ಮಾಡಿ ಮೆಟ್ಲುಗಳನ್ನ ಸ್ಟಾರ್ಟ್ ಮಾಡಬೇಕು. ನಮ್ಮ ಮೊದಲನೇ ಮೆಟ್ಲು ಸ್ಟಾರ್ಟ್ ಆಗೋದೇ ಇಲ್ಲಿ. ನಮಗೆ ಪ್ರತಿಯೊಂದು ಮೆಟ್ಲು ಹತ್ಬೇಕಾದ್ರೂ 100 ಮೆಟ್ಲು 50 ಮೆಟ್ಲು ಅದೆಲ್ಲ ಅಲ್ಲೇ ಮೆಟ್ಲು ಹತ್ರನೇ ಬರೆದಿರ್ತಾರೆ, ಎಷ್ಟು ಮೆಟ್ಲಾಗಿದೆ ನಮ್ಮದು ಅಂತೆಲ್ಲ. ಅದೆಲ್ಲ ನೋಡ್ಕೊಂಡು ನಾವು ಹತ್ಬೋದು. ಮತ್ತು ಪ್ರತಿ ಸತಿನೂ ಅಷ್ಟೇ ದೇವಸ್ಥಾನಕ್ಕೆ ಹೋಗ್ತಾ ದೇವರದ ಪ್ರತಿಯೊಂದು ಅವತಾರ, ಅಂದರೆ ದೇವರು 10 ಅವತಾರ ಎತ್ತಿದಾರಲ್ಲ, 10 ಅವತಾರದ್ದು ಒಂದೊಂದು ದೇವ್ರನ್ನ ಶಿಲೆನ ಅಲ್ಲಿ ಇಕ್ಕಿದ್ದಾರೆ. ಅದು ಕೂಡ ತುಂಬ ಚೆನ್ನಾಗಿದೆ, ನೋಡ್ಕೊಂಡು ಹೋಗ್ಬೋದು. ನಾನು ನನ್ನ ಮಗಳೂ ಕೂಡ ಸ್ವಲ್ಪ ಆದರೂ ಮೆಟ್ಲು ಹತ್ತಿಸ್ಬೇಕು ಅಂತ ಅಂದ್ಕೊಂಡೆ. ಅವಳನ್ನೂ ಕೂಡ ಅಂದ್ಕೊಂಡಾಗೆ ಮೆಟ್ಲು ಹತ್ತಿಸ್ದೆ. ಪಾಪ ನನ್ನ ಮಗು ಆದರೂ ಅಟ್ಲೀಸ್ಟ್ ಒಂದು 50 ಮೆಟ್ಲು ಅದೇ ಹತ್ತಿದೆ. ಅದಾದಮೇಲೆ ನಾನು ನಮ್ಮ ಯಜಮಾನ್ರು ಇಬ್ಬರು ಸೇರಿ ಕೈ ಹಿಡ್ಕೊಂಡು ಹತ್ಸಿದ್ದೀವಿ. ಅಮ್ಮಮ್ಮ ಅಂದರೆ ಒಂದು 100 ಮೆಟ್ಲು ನನ್ನ ಮಗು ಕೂಡ ಹತ್ತಿದೆ. ಬಟ್ ನಮ್ಮನೆ ಹತ್ರ ತುಂಬ ಮೆಟ್ಲು ಹತ್ತುತ್ತಾಳೆ, ಇಳಿತಾಳೆ, ಈಸಿಯಾಗಿ ಹತ್ಬೋದು ನಮ್ಮನೆ ಹತ್ರ. ಆದರೆ ಅಲ್ಲಿ ಒಂಥರ ಮೆಟ್ಲು ಉದ್ದಕ್ಕೆ, ಅಂದರೆ ನೇರವಾಗಿ ನಮ್ಮ ಮೇಲೆ ಮೆಟ್ಲು ಕಾಣೋ ಥರ ಸ್ಟ್ರೈಟಾಗಿರೋದ್ರಿಂದ ಮೆಟ್ಲು ಹತ್ತಕ್ಕೆ ತುಂಬ ಕಷ್ಟ ಆಗುತ್ತೆ. ಮತ್ತು ಕಾಲು ನೋವು ತುಂಬ ಬರುತ್ತೆ. 10 ಮೆಟ್ಲಿಗೆ ಸಿಕ್ಕಾಪಟ್ಟೆ ಕಾಲು ನೋವು ಬರುತ್ತೆ. ನನ್ನ ಮಗಳಿಗೂ ಹಂಗೆ ಆಯಿತು. ಅವಳು 10 ಮೆಟ್ಲು, ಇವಾಗ ಅವಳು 20 ಮೆಟ್ಲು ಹತ್ತಿದ್ದಾಳೆ. 20 ಮೆಟ್ಲಿಗೆ ಅವಳಿಗೆ ಸುಸ್ತಾಗೋಯಿತು. ಒಂಥರ ಅಲ್ಲೇ ಕುಡ್ದವ್ರು ತೇಲಾಡ್ದಂಗೆ ತೇಲಾಡ್ತಾಯಿದ್ಲು. ನಿಜವಾಗೂ ನಮಗೆ ಬರೀ ಮೆಟ್ಲು ಹತ್ತೋಕ್ಕೆ ಕಷ್ಟ ಅಂಥದ್ರಲ್ಲಿ ತುಂಬ ಜನ ಹರಕೆ ಮಾಡ್ಕೊಂಡಿರೋರು ಕುಂಕುಮ ಅರಿಶಿನ ಇಟ್ಕೊಂಡು ಹಚ್ತಾರೆ, ಮತ್ತು ಕರ್ಪೂರ ಇಟ್ಕೊಂಡು ಪ್ರತಿಯೊಂದು ಮೆಟ್ಲಿಗೂ ಆ ಕರ್ಪೂರ ಇಟ್ಕೊಂಡು ಅರಿಶಿನ ಕುಂಕುಮ ಇಟ್ಕೊಂಡು ಹತ್ತುತ್ತಾರೆ. ನಿಜವಾಗ್ಲೂ ಅವ್ರು ಮಾತ್ರ ಸಿಕ್ಕಾಪಟ್ಟೆ ಗ್ರೇಟು. ನಮ್ಗೆ ಹಂಗೆ ನಾರ್ಮಲಾಗಿ ಹತ್ತೋಕ್ಕಾಗದೇ ಇದ್ದರೂ ಅವ್ರು ಅದೆಲ್ಲ ಮಾಡ್ಕೊಂಡು ಹತ್ತೋದ್ರಿಂದ ಸಿಕ್ಕಾಪಟ್ಟೆ ಅವ್ರು ನಿಜವಾಗ್ಲೂ ಗ್ರೇಟೇ ಅಂತಲೇ ಹೇಳ್ಬೋದು. ಯಾರಾನ ಮೆಟ್ಲು ಹತ್ತಬೇಕು ಅಂತ ಅಂದ್ಕೊಂಡಿದ್ರೆ ಕುಡಿಯೋಕ್ಕೆ ನೀರು ತೊಗೊಂಡೋಗಿ, ಮತ್ತು ಸೆಂಟ್ರಲ್ಲಿ ತಿನ್ನೋಕ್ಕೂ ಕೂಡ ಏನಾದರೂ ಸ್ನ್ಯಾಕ್ಸ್ ತೊಗೊಂಡೋಗಿ, ಯಾಕಂದರೆ ಅಲ್ಲಿ ತುಂಬಾ ರೈಟ್ ಹೇಳ್ತಾರೆ. ಬಟ್ ಅವ್ರು ಅಲ್ಲಿ ಬೆಟ್ಟದ ಮೇಲೆ ತೊಗೊಂಡು ಬಂದು ಮಾರೋದ್ರಿಂದ ಅವ್ರು ಹೇಳಿದ್ರು ಏನೂ ತೊಂದರೆ ಇಲ್ಲ. ಬಟ್ ಕೆಲವೊಬ್ಬರು ತೊಗೊಂಡು ತಿನ್ನೋವಂಥ ಶಕ್ತಿಗಳಿರುತ್ತೆ, ಕೆಲವೊಬ್ರಿಗೆ ತೊಗೊಂಡು ತಿನ್ನೋಕ್ಕಾಗಲ್ಲ. ಅದರಿಂದ ಕೆಲವೊಂಚೂರು ಸ್ನ್ಯಾಕ್ಸು ಮತ್ತು ನೀರು ಬಾಟ್ಲುಗಳು, ಅಂದರೆ ಪ್ಲಾಸ್ಟಿಕ್ ಬಾಟಲ್ಗಳನ್ನ ತೊಗೊಂಡೋಗ್ಬೇಡಿ, ಅಲ್ಲಿ ಅಲೋಡ್ ಇರೋಲ್ಲ. ಅಲ್ಲಿ ನೀರು ಕೂಡ ಸಿಗುತ್ತೆ, ಅಲ್ಲಿ ಸಿಗೋದು ಗ್ಲಾಸಿನ ಬಾಟಲ್ಲು. ಅದು ತೊಗೊಂಡು ನಾವು ನೀರೆಲ್ಲ ಕುಡ್ದು ಲಾಸ್ಟಲ್ಲಿ ಎಂಡಲ್ಲಿ ಅಂಗಡಿ ಇರುತ್ತೆ, ಅಲ್ಲಿ ಬೇಕಂದರೆ ವಾಪಸ್ ಕೊಡ್ಬೋದು. ನಾವೀಗ 50 ರೂಪಾಯಿ ಕೊಟ್ಟು ಬಾಟಲ್ ಇಸ್ಕೊಂಡಿದ್ರೆ ನಮ್ಗೆ ಅವ್ರು ವಾಪಸ್ 10 ರೂಪಾಯಿನೋ ಕೊಡ್ತಾರೆ. ಇದು ನನಗೆ ಕನ್ಫರ್ಮ್ ಇಲ್ಲ, ಜಸ್ಟ್ ನಾನು ಹೇಳ್ತಾ ಇರೋದು ಅಷ್ಟೇ, ನಾನು ತಿಳ್ಕೊಂಡಿರೋ ಥರ ಹೇಳ್ತಾ ಇದ್ದೀನಿ. ಯಾರಾನ ಹೋಗೋಂಗಿದ್ರೆ ಆ ಥರ ಮಾಡಿ. ಮತ್ತು ಯಾವುದೇ ಕಾರಣಕ್ಕೂ ಚಳಿ ಆಗುತ್ತೆ ಅಂತ ಸ್ವೆಟ್ರು ಅದೆಲ್ಲ ಏನು ಎತ್ಕೊಂಡು ಹೋಗೋಕ್ಕೆ ಹೋಗಬೇಡಿ. ಅಲ್ಲಿ ಚಳಿ ಅಂತೂ ಆಗೋದೇ ಇಲ್ಲ, ತುಂಬಾ ಸೆಕೆ ಆಗುತ್ತೆ. ನಾವಂತೂ ಚಳಿ ಆಗುತ್ತೇನೋ ಅಂತ ಜರ್ಕಿನೆಲ್ಲ ಹಾಕ್ಕೊಂಡೋಗಿ ಸಿಕ್ಕಾಪಟ್ಟೆ ಕಷ್ಟಪಟ್ವಿ. ಅಲ್ಲಿ ಪ್ರತಿಯೊಬ್ಬರೂ ಸ್ವೆಟರ್ಸು ಜರ್ಕಿನೆಲ್ಲ ಹಾಕ್ಕೊಂಡು ಬಂದಿದ್ದರು. ಬಟ್ ಕೊನೆಯಲ್ಲಿ ಎಲ್ಲರೂ ಬಿಚ್ಚಿನೇ ಹೋದರು, ಯಾಕಂದರೆ ಸಿಕ್ಕಾಪಟ್ಟೆ ಸೆಕೆ ಆಗುತ್ತೆ ಅಲ್ಲಿ. ಮತ್ತು ಹೋಗ್ತಾ ವಾತಾವರಣಗಳೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ, ವಾತಾವರಣ ಎಲ್ಲ ನೋಡ್ಕೊಂಡು ಹೋಗ್ಬೋದು. ಮತ್ತು ಪ್ರಾಣಿಗಳು, ಅಂದರೆ ಈ ಜಿಂಕೆ ಇದೆಲ್ಲ ನಾನಂತೂ ಮೊದಲನೇ ಸತಿ ನೋಡಿದ್ದು ಜಿಂಕೆನ, ತುಂಬಾ ಚೆನ್ನಾಗಿತ್ತು. ಮತ್ತು ಕಾಡು ಕೋಳಿ, ಅಳಿಲು ಮತ್ತು ಕೋತಿ ಎಲ್ಲ ಒಂಥರ ಡಿಫ್ರೆಂಟಾಗೇ ಇತ್ತು. ನಾವು ನೋಡೋದೆಲ್ಲ ಬೇರೆ ಥರ ಇತ್ತು, ಅಲ್ಲಿರೋದೆಲ್ಲ ಬೇರೆ ಥರನೇ ಇತ್ತು, ತುಂಬ ಚೆನ್ನಾಗಿತ್ತು. ನಮಗೆ ಇದೆಲ್ಲ ನೋಡಿಕೊಂಡು ಹೋಗೋದ್ರಿಂದ ಸ್ವಲ್ಪ ಬೇಜಾರು ಕಮ್ಮಿ ಆಗುತ್ತೆ. ಮತ್ತು ಇಲ್ಲಿ 2 ಥರ ಮೆಟ್ಲುಗಳಿರುತ್ತೆ, ಒಂದು ಅಲ್ಪಿರಿ ಮೆಟ್ಲು ಅಂತ, ಇನ್ನೊಂದು ಶ್ರೀವಾರಿ ಮೆಟ್ಲು ಅಂತ.
ನಾವು ಹೋಗಿದ್ದು ಅಲ್ಪಿರಿ ಮೆಟ್ಲಲ್ಲಿ. ಶ್ರೀವಾರಿ ಮೆಟ್ಲು ಅಂದರೆ ಅಲ್ಲಿ ಸಾಕ್ಷಾತ್ ವೆಂಕಟೇಶ್ವರ ಸ್ವಾಮಿನೇ ಆ ಮೆಟ್ಲಲ್ಲಿ ಹತ್ಕೊಂಡು ಹೋದ್ರಂತೆ. ಬಟ್ ಮೊದಲು ಯಾರೂ ಆ ಮೆಟ್ಲಲ್ಲಿ ಹೋಗ್ತಾ ಇರಲಿಲ್ವಂತೆ, ಅಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿತ್ತಂತೆ ಮೆಟ್ಲಲ್ಲಿ ಹತ್ತಕ್ಕೆ. ಈಗ ಅದನ್ನು ಚೆನ್ನಾಗಿ ಮಾಡಿದಾರಂತೆ. ಯಾರಾನ ಹೋಗೋರಿದ್ರೆ ಅಲ್ಲೇ ಹೋಗಿ, ಬಟ್ ಅದು ಅರ್ಧದಿಂದ ಸಿಕ್ಕತ್ತೆ, ಅಲ್ಲಿ ನಮಗೆ ಜಾಸ್ತಿ ನಡೆಯುವಂಥ ಅವಶ್ಯಕತೆ ಇರಲ್ಲ. 2388 ಮೆಟ್ಲುಗಳಿರುತ್ತೆ ಶ್ರೀವಾರಿಯಲ್ಲಿ. ಇನ್ನು ಅಲ್ಪಿರಿ ಮೆಟ್ಲು ಅಂತಂದರೆ ಅದು ಫಸ್ಟಿಂದ ಹತ್ತಬೇಕು. ಅಲ್ಲಿ ಬಂದು 12 ಕಿಲೋಮೀಟರ್ ಇರುತ್ತೆ. ನಮಗೆ 3550 ಮೆಟ್ಲುಗಳಿರುತ್ತೆ. ನಾವು ಹತ್ತಿದ ಟೈಮ್ ಬಂದು 6 ಅವರ್ ಹತ್ತಿದ್ದೀವಿ ನಾವು. ಬೆಳಗ್ಗೆ 5:30ಗೆ ನಾವು ಸ್ಟಾರ್ಟ್ ಮಾಡಿದ್ದಕ್ಕೆ 11 ಗಂಟೆಗೆ ಹೋಗಿ ಅಲ್ಲಿ ತಲುಪಿದ್ವಿ. ಹತ್ತಿ ಸುಸ್ತಾಗ್ಬಿಟ್ಟು ಯಾವಾಗಪ್ಪ ಬರುತ್ತೆ ದೇವಸ್ಥಾನ ಅನ್ನೋ ಅಷ್ಟು ಇದಾಗೋಯಿತು. ಸಿಕ್ಕಾಪಟ್ಟೆ ಕಾಲು ನೋವು ಬಂತು. ಮಧ್ಯಾಹ್ನ ಎಲ್ಲ ತುಂಬಾ ಕಷ್ಟನೇ ಆಯಿತು. ಎದ್ದೇಳೋಕ್ಕಾಗ್ತಾಯಿಲ್ಲ, ಕೂತ್ಕೊಳ್ಳೋಕ್ಕಾಗ್ತಾಯಿಲ್ಲ, ತುಂಬ ಕಷ್ಟಪಟ್ಟೆ. ಅದಾದಮೇಲೆ ದೇವ್ರ ದರ್ಶನ ಆಗೋವರೆಗೂ ಕಷ್ಟಪಟ್ಟೆ. ದೇವ್ರ ದರ್ಶನ ಆಗಿದ್ದೆ, ಕಾಲು ನೋವು ಇಲ್ಲ, ಏನೂ ಇಲ್ಲ. ಏನಾಯಿತು ಅಂತಲೇ ಗೊತ್ತಿಲ್ಲ. ನನಗೆ ನಮ್ಮ ಅಕ್ಕ ಹೇಳಿದರು, ಕಾಲು ನೋವೆಲ್ಲ ಹೊರ್ಟೋಗುತ್ತೆ, ಅಲ್ಲಿ ಹೋಗೋವರೆಗೂ ಅಷ್ಟೇ ಕಷ್ಟ ಆಗುತ್ತೆ, ಅಲ್ಲಿಂದ ಬರಬೇಕಾದ್ರೆ ಏನೂ ನೋವಿರಲ್ಲ ಅಂತ. ನಾನು ಅಲ್ಲಿ ಮಧ್ಯಾಹ್ನ ಹೋದಾಗ ಇಷ್ಟೊಂದು ನೋವಿದೆ, ನಮ್ಮ ಅಕ್ಕ ನೋವೇ ಇರಲ್ಲ ಅಂತ ಅಂದರು ಅಂದ್ಕೊಂಡೆ. ಬಟ್ ನಿಜವಾಗೂ ದೇವ್ರ ದರ್ಶನ ಆದಮೇಲೆ ಕಾಲು ನೋವು ಏನಾಯಿತು ಅಂತಲೇ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಕಾಲು ನೋವು ಇದ್ದಿದ್ದು, ಒಂಚೂರೂ ಕಾಲು ನೋವು ಕಾಣಿಸ್ತಾ ಇಲ್ಲ. ನಿಜವಾಗ್ಲೂ ಇದು ದೇವ್ರ ಮಾಯನೇ ಇರಬೇಕು. ಆಮೇಲೆ ತುಂಬ ಮೆಟ್ಲು ಹತ್ಕೊಂಡು ಬಂದಮೇಲೆ ಇಲ್ಲಿ ದೇವಸ್ಥಾನ ಒಂದು ಸಿಕ್ಕತ್ತೆ. ಇಲ್ಲಿ ನಾವು ಎಷ್ಟು ಮೆಟ್ಲು ಹತ್ತಿದ್ದೀವಿ, ಎಲ್ಲಿಂದ ಎಲ್ಲಿಗೆ ಬಂದಿದ್ದೀವಿ, ತಿರ್ಗಿ ಅದಾದಮೇಲೆ ನೆಕ್ಸ್ಟ್ ದಿನ ಎಷ್ಟು ದೂರ ನಡಿಬೇಕು ಅನ್ನೋದನ್ನ ಇಲ್ಲೇ ಮ್ಯಾಪ್ ಸಹ ಹಾಕಿದ್ದಾರೆ, ನಮಗೆ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ. ನೋಡಿ, ಇಲ್ಲಿ ನಾವೀಗ 6ನೇ ಸ್ಥಾನದಲ್ಲಿದ್ದೀವಿ. ಇನ್ನೂ ನಾವು 3 ಸ್ಥಾನಕ್ಕೆ ಹೋಗಬೇಕು ಅಂತ ಇಲ್ಲಿ ಮ್ಯಾಪ್ ಸಹ ಹಾಕಿದ್ದಾರೆ. ನನಗೆ ವೆಂಕಟೇಶ್ವರ ಸ್ವಾಮಿಯವ್ರ ಬಗ್ಗೆ ಕೆಲವೊಂದು ವಿಷಯಗಳು ಗೊತ್ತಿದೆ, ಅದನ್ನು ನಾನು ನಿಮ್ಮ ಜೊತೆ ಹಂಚ್ಕೊತೀನಿ. ಬಟ್ ಅದರಲ್ಲಿ ಏನಾನ ತಪ್ಪು ಅನಿಸಿದ್ರೆ ಅಥವಾ ತಪ್ಪಿದರೆ ದಯವಿಟ್ಟು ಹೇಳಿ, ನಾನು ಅದನ್ನು ಅರ್ಥ ಮಾಡ್ಕೊತೀನಿ. ದೇವಸ್ಥಾನಕ್ಕೆ ಎಂಟ್ರಿ ಆಗಬೇಕಾದ್ರೆ ಅಲ್ಲಿ ಒಂದು ಕೋಲ್ ಇಟ್ಟಿದ್ದಾರೆ. ಆ ಕೋಲ್ ಬಂದು ನಮ್ಮ ವೆಂಕಟೇಶ್ವರ ಸ್ವಾಮಿಯವ್ರಿಗೆ ಶಿಕ್ಷಣ ಮಾಡ್ತಾಯಿದ್ದಂಥ ಅನಂತವಲ್ ಅನ್ನೋ ಶಿಕ್ಷಕರು ಸ್ವಾಮಿಗೆ ಹೊಡಿಬೇಕಾದ್ರೆ ಅವ್ರ ಗಲ್ಲಕ್ಕೆ ಮಿಸ್ಸಾಗಿ ಏಟು ಬೀಳತ್ತಂತೆ. ಏಟು ಬೀಳಿದಾಗ ಅವ್ರ ತಾಯಿ ಮಗುಗೆ ಏಟು ಬಿದ್ದಿದೆ ಅಂತ ಅಲ್ಲಿಗೆ ಚಂದನ ಇಕ್ತಾರಂತೆ. ಅದು ಚಂದನ ಈಗ ಕೂಡ ಅದು ಒಂದು ಶಾಸ್ತ್ರ ಥರನೇ ಇಟ್ಕೊಂಡು ಬರ್ತಾರೆ. ನೀವು ಯಾವುದೇ ಫೋಟೋ ನೋಡಿರ್ಬೋದು ದೇವ್ರ ಗಲ್ಲದಲ್ಲಿ ಒಂದು ಚಂದನಗಳನ್ನ ಇಟ್ಟಿರ್ತಾರೆ. ಅದು ಆವಾಗಿಂದ ಗಾಯ ವಾಸಿ ಆಗಲಿ ಅನ್ನೋದಕ್ಕೋಸ್ಕರ ಚಂದನ ಇಕ್ಕೋದು. ಅದು ಈಗಲೂ ಕೂಡ ನಮಗಲ್ಲಿ ನಡೀತಾ ಇರುತ್ತೆ. ಏನಾನ ಗಾಯ ಆದರೆಲ್ಲ ಚಂದನಗಳನ್ನ ಇಡ್ತಾರೆ. ಮತ್ತು ದೇವಸ್ಥಾನದಲ್ಲಿ ಒಂದು ದೀಪ ಕೂಡ ಉರಿತಾ ಇದೆಯಂತೆ. ಅದು ತುಂಬ ವರ್ಷಗಳಿಂದ ಉರಿತಾ ಇದೆಯಂತೆ. ಅದನ್ನು ಇವತ್ತವರೆಗೂ ಯಾರು ಹಚ್ಚಿದ್ದು, ಯಾವಾಗ ಹಚ್ಚಿದ್ದು ಅಂತ ಯಾರಿಗೂ ಕೂಡ ಗೊತ್ತಿಲ್ಲ ಅಂತೆ. ಮತ್ತು ದೇವ್ರದ್ದು ಕೂದಲಿದೆಯಲ್ಲ, ಅದು ಕೂಡ ನಿಜವಾದ ಕೂದಲಂತೆ. ಸಾಕ್ಷಾತ್ ದೇವರೇ ಅಲ್ಲಿ, ಇದು ಶಿಲೆನೂ ಅಲ್ಲ ಮತ್ತು ಬೇರೆ ಯಾವುದೇ ಕಲ್ಲಿಂದ ಕೆತ್ತಿರೋದು ಅಲ್ಲ, ಸಾಕ್ಷಾತ್ ದೇವರೇ ಅಲ್ಲಿ ನೆಲೆಸಿರೋದು ಅಂತ. ಮೊದಲೆಲ್ಲ ದೇವರು ಅವ್ರದ್ದು ರೂಪ ಏನಿದೆ ಅದೇ ರೂಪದಲ್ಲೇ ಕಾಣಿಸ್ಕೋತಾ ಇತ್ತಂತೆ. ಇದು ಒಂದು ಸ್ಟೋರಿ ಇದೆ, ಬಟ್ ಇದು ನನಗೆ ಕ್ಲಿಯರಾಗಿ ಗೊತ್ತಿಲ್ಲ, ಅದರಿಂದ ನಾನು ಹೇಳ್ತಾ ಇಲ್ಲ. ಅದರಿಂದ ನಾವು ದೇವ್ರನ್ನ ಈ ರೀತಿಲಿ ನೋಡ್ತಾ ಇದ್ದೀವಿ. ಅದಾದಮೇಲೆ ದೇವ್ರದ್ದು ಹೂವು ಮುಡಿಸ್ತಾರಲ್ಲ, ಆ ಹೂವು ಕೂಡ ಗರ್ಭಗುಡಿಯಿಂದ ಹೊರಗಡೆ ಬರಲ್ವಂತೆ, ಮತ್ತು ಹೊರಗಡೆ ತೊಗೊಂಡು ಬರೋ ಹಾಗೂ ಇಲ್ವಂತೆ. ಮತ್ತು ಅಲ್ಲಿಗೆ ಯಾರೂ ಕೂಡ ದೇವಸ್ಥಾನಕ್ಕೆ ಹೂವನ್ನ ಮುಡ್ಕೊಂಡು ಹೋಗ್ಬಾರ್ದಂತೆ. ಇದು ನನಗೆ ಅಷ್ಟು ಗೊತ್ತಿಲ್ಲ, ಬಟ್ ಯಾರೋ ನನಗೆ ಹೇಳಿದ್ದು. ಬಟ್ ನಾನು ಅಲ್ಲಿ ಯಾರೂ ಹೂವು ಮುಡ್ಕೊಂಡು ಬಂದಿದ್ದ ನೋಡಿಲ್ಲ. ಕೆಲವು ವರ್ಷಗಳ ಹಿಂದ್ಗಡೆ 12 ವರ್ಷಗಳ ಕಾಲ ದೇವಸ್ಥಾನನ ಮುಚ್ಚಿದ್ರಂತೆ. ಯಾಕೆ ಅಂದರೆ ಅಲ್ಲಿ ಪೂಜೆ ಮಾಡ್ತಕ್ಕಂಥ ಪೂಜಾರಿ ದೇವ್ರದ್ದು ಹೂವು ಏನಿರುತ್ತೋ ಅದನ್ನೆಲ್ಲ ಅವರು ನೋಡಿ ಇವರು ಅಲಂಕಾರ ಮಾಡ್ಕೊಂಡ್ಬಿಟ್ರಂತೆ ಖುಷಿಯಾಗಿ. ಅದರಿಂದ ದೇವ್ರಿಗೆ ಕೋಪ ಬಂದು 12 ವರ್ಷ ದೇವಸ್ಥಾನ ಬಾಗಿಲು ಮುಚ್ಚಿತ್ತು ಅಂತ ಹೇಳ್ತಾರೆ. ಅದಕ್ಕೆ ಆವಾಗಿಂದ ದೇವಸ್ಥಾನದ ಹೂವು ಏನಿರುತ್ತೋ ಅದು ಗರ್ಭಗುಡಿಯಿಂದನೂ ಕೂಡ ಈಚೆ ಬರೋದಿಲ್ಲ. ಅಲ್ಲೇ ದೇವ್ರ ಹಿಂದ್ಗಡೆ ಒಂದು ಜಲಪಾತ ಇದೆಯಂತೆ. ಆ ಜಲಪಾತದೊಳಗಡೆನೇ ದೇವ್ರದ್ದು ಹೂವುಗಳೆಲ್ಲ ಅಲ್ಲೇ ವಿಸರ್ಜನೆ ಕೂಡ ಮಾಡ್ತಾರಂತೆ. ಒಂದು ಸತಿ ವಿಸರ್ಜನೆ ಮಾಡಾದಮೇಲೆ ಪೂಜಾರಿಗಳು ಕೂಡ ದೇವ್ರ ಹಿಂದೆ ಆ ಜಲಪಾತನ ನೋಡಬಾರ್ದಂತೆ, ಇಡೀ ದಿನ ಕೂಡ ನೋಡಬಾರ್ದಂತೆ. ಮತ್ತು ದೇವ್ರದ್ದು ಬೆನ್ನ ಹಿಂದ್ಗಡೆ ಯಾವಾಗೂ ಕೂಡ ನೀರು
ಹರಿತಾ ಇರತ್ತಂತೆ. ಅಲ್ಲಿ ಆ ಸಮುದ್ರದ್ದು ಸೌಂಡು ಕೇಳಿಸುತ್ತಂತೆ. ಕಿವಿ ಇಟ್ಟು ಕೇಳಿದ್ರೆ ಸಮುದ್ರದ ಸೌಂಡ್ಗಳು ಕೇಳಿಸುತ್ತಂತೆ. ಮತ್ತು ಅಲ್ಲಿ ಫುಲ್ಲು ಫ್ಯಾನ್ ಎಲ್ಲ ಹಾಕಿದ್ರೂ ಕೂಡ ನೀರು ಹರಿತಾನೆ ಇರುತ್ತಂತೆ. ದೇವ್ರು ಯಾವಾಗಲೂ ಬಿಸಿಯಾಗಿ ಅಂದರೆ ತಾಪದಲ್ಲೇ ಇರ್ತಾರಂತೆ. ಮತ್ತು ನನಗಂತೂ ದೇವರು ಅಂದರೆ ಇವಾಗ ದೇವ್ರ ಸ್ಟೋರಿಗಳೆಲ್ಲ ಏನಾದರೂ ಇರುತ್ತೆ ಅಲ್ಲ, ನನಗೆ ಕೇಳೋಕ್ಕಂತೂ ತುಂಬ ಖುಷಿಯಾಗತ್ತೆ. ನಾನು ಯಾವುದೇ ಒಂದಾದರೂ ಅಷ್ಟೇ ಸ್ಟೋರೀಸ್ನ ಕೇಳ್ತಾ ಇರ್ತೀನಿ. ಬಟ್ ಕೃಷ್ಣಂದಂತೂ ಇನ್ನೂ ಜಾಸ್ತಿ ಕೇಳ್ತೀನಿ. ನನಗೆ ಕೃಷ್ಣ ಅಂದರೆ ತುಂಬ ಇಷ್ಟ. ಬಟ್ ನಾನು ಇಷ್ಟಪಡೋ ದೇವ್ರು ಬಂದು ಗಣೇಶ. ಆದರೂ ಕೂಡ ಕೃಷ್ಣನ ಸ್ಟೋರೀಸ್ಗಳು ಅದೆಲ್ಲ ನನಗೆ ತುಂಬ ಇಷ್ಟ ಆಗುತ್ತೆ. ಅದರಿಂದ ನಾನು ಕೇಳ್ತಾ ಇರ್ತೀನಿ. ಮತ್ತು ನಾವು ಸ್ಟೆಪ್ಸ್ ನಡ್ಕೊಂಡು ಬಂದ್ವಿ. ಆಮೇಲೆ ಇಲ್ಲಿ ಸ್ವಲ್ಪ ದೂರ ನಡಿಬೇಕಿರತ್ತೆ. ಇಲ್ಲಿ ನಡ್ಕೊಂಡು ಬಂದ್ವಿ. ಹೆಂಗೋ ಮುಗೀತಲ್ಲಪ್ಪ ಅಂತ ಅಂದ್ಕೊಂಡು ಮುಂದಕ್ಕೆ ಹೋಗಿ ನೋಡಿದ್ರೆ ಇನ್ನೂ ಮುಗ್ದಿರೋದು ಬರೀ 3/4%. ಇನ್ನೂ 1/4% ಇದೆ ಅಂತ ಅನ್ನಿಸ್ತು. ಮತ್ತು ಅಲ್ಲಿ ಯಾರೋ ಮುಂಚೆ ಹೋದವರು ಕೂಡ ಮಾತಾಡ್ತಾಯಿದ್ರು. ಏನಂತ ಮಾತಾಡ್ತಾಯಿದ್ರು ಅಂದರೆ, ಇನ್ನೂ ನಾವು ಬಂದಿರೋದು ಬರೀ 1/4% ಅಷ್ಟೇ, ಇನ್ನೂ 3/4% ಇದೆ ನಮ್ಮದು. ಇನ್ನೂ ದೇವ್ರ ದರ್ಶನ ಎಲ್ಲ ಮಾಡಬೇಕು. ಅದೆಲ್ಲ ಮಾಡೋ ಅಷ್ಟೊತ್ತಿಗೆ ಪೂರ್ತಿ ಆಗತ್ತೆ, ಅಲ್ಲಿವರೆಗೂ ಪೂರ್ತಿ ಆಗಲ್ಲ ಅಂತ ಅಂದರು. ನಾವು ಇದೇನು ಹಿಂಗಂತವ್ರೆ ಅಂದ್ಕೊಂಡ್ವಿ. ಆಮೇಲೆ ನನಗೂ ಗೊತ್ತಾಯಿತು ಇದು ಹಿಂಗೆ ಅಂತ. ಆಮೇಲೆ ನೋಡಿ ಇಲ್ಲಿ ತುಂಬಾ ಕಷ್ಟ ಇದೆ. ಹರಕೆ ಹೊತ್ತಿರೋರಂತೂ ಪಾಪ ಮಂಡಿಗಾಲಲ್ಲೇ ಬರ್ತಾಯಿದ್ದಾರೆ. 6 ಅವರ್ ಆದಮೇಲೆ ನಮ್ಮದು ಮೆಟ್ಲು ಜರ್ನಿ ಮುಗೀತು. ಇಲ್ಲಿ ಬರ್ತಾ ಇದ್ದಂಗೆ ನಮ್ಮ ಬ್ಯಾಗ್ಗಳೆಲ್ಲ ಇಲ್ಲೇ ಇರುತ್ತೆ, ಕೆಳಗಡೆ ಕೊಟ್ಟಿರ್ತೀವಲ್ಲ ಅದು ಬೆಟ್ಟದ ಮೇಲ್ಗಡೆ ಬಂದು ನಮಗೆ ಇಲ್ಲಿ ಸಿಕ್ಕತ್ತೆ. ನಿಮ್ಮ ಅನಿಸಿಕೆ ಏನೇ ಇದ್ದರೂ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಏನಾರ ತಪ್ಪಾಗಿ ಮಾತಾಡಿದ್ರೆ ಸಾರಿ. ಥ್ಯಾಂಕ್ ಯು.